ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಿದ್ರೆ ಅನಂತು. ಹಣ ಯಾರಿಗೆ ಬೇಡ? ಮಕ್ಕಳಿಂದ ಹಿಡಿದು ಮುದುಕರ ತನಕ ಎಲ್ಲರಿಗೂ ಹಣ ಬೇಕೇ ಬೇಕು. ಹಣ ಇಲ್ಲದವನ ಬದುಕು ನಿಜಕ್ಕೂ ನರಕ ಯಾತನೆ ಕಂಡ್ರೆ. ಈ ದುನಿಯಾ ದುಡ್ಡಿದ್ದವರ ಪಾಲು. ಹಾಗಾಗಿ ಹಣ ಮಾಡಲೇಬೇಕು, ಆದರೆ ನ್ಯಾಯ ಮಾರ್ಗದಲ್ಲಿ ಮಾತ್ರ ಹಣ ಮಾಡಬೇಕು. ಎಷ್ಟೋ ಜನ ಜಾತಕ ತಗೊಂಡು ನನ್ನ ಹತ್ರ ಬರ್ತಾರೆ. ನೀವು ಹೇಳೋದಿಲ್ಲ 100% ಸತ್ಯ, ಆದರೆ ದುಡ್ಡು ಮಾತ್ರ ಕೈಯಲ್ಲಿ ನಿಲ್ತಾ ಇಲ್ಲ. ಹಾಗಾಗಿ ಇನ್ನೇನಾದರೂ ದೋಷ ಇದೆಯಾ ನೋಡಿ, ಅಥವಾ ಏನಾದರೂ ಶಾಂತಿ ಮಾಡಿಸ್ಬೇಕಾ, ಹೀಗೆ ಪ್ರಶ್ನೆಗಳ ಮಳೆಯನ್ನೇ ಸುರಿಸ್ತಾರೆ. ಹೀಗೆ ಶುಕ್ರನು ಭಾಗ್ಯಸ್ಥಾನದಲ್ಲಿದ್ದು, ರಾಹುವು ಲಾಭಸ್ಥಾನದಲ್ಲಿದ್ದು, ಶನಿ ಕೂಡ ಸ್ಟ್ರಾಂಗ್ ಆಗಿದ್ದು ಕೂಡ ಹಣ ಬರಲಿಲ್ಲ ಅಂದರೆ ಅವರಿಗೆ ಹಣವನ್ನು ಅಟ್ರಾಕ್ಟ್ ಮಾಡುವ ಕಲೆ ಗೊತ್ತಿಲ್ಲ ಅಂತ ಅರ್ಥ. ಸ್ನೇಹಿತರೆ, ಅತಿ ಸೂಕ್ಷ್ಮವಾದ ನಮ್ಮೊಳಗೆ ಅಂತರ್ಗಾಮಿಯಾದ ಮಹಾಲಕ್ಷ್ಮಿಯ ಶಕ್ತಿಯನ್ನು ಪ್ರಚೋದಿಸುವ ರಹಸ್ಯವನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ತಪ್ಪದೆ ಕಡೆ ತನಕ ಈ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಹಣದ ಅಧಿದೇವತೆ ಮಹಾಲಕ್ಷ್ಮಿ. ಅವಳ ಆಶೀರ್ವಾದ ಇಲ್ಲದೆ ಹಣದ ಹೊಳೆ ಹರಿಯೋಕ್ಕೆ ಸಾಧ್ಯನೇ ಇಲ್ಲ. ಆಕೆಯನ್ನು ಒಲಿಸ್ಕೊಳ್ಳೋದು ಕೂಡ ಒಂದು ಕಲೆ. ಇಂತಹ ಕಲಾ ರಹಸ್ಯವನ್ನು ಒಂದೊಂದಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಈ ವಿಷಯಗಳು ನಿಮಗೆ ಸಿಲ್ಲಿ ಅನಿಸಿದ್ರು ಕೂಡ ಇದೇ ಪರಮ ಸತ್ಯ. ನೋಡಿ ಸ್ನೇಹಿತರೆ, ನಮ್ಮೊಳಗೆ ಅಂತರ್ಗಾಮಿಯಾಗಿರುವ ಶ್ರೀ ಮಹಾಲಕ್ಷ್ಮಿಗೆ ಅಗೌರವ ತರುವ ಮೊದಲ ಕೃತ್ಯ ಅಂದರೆ ಎದ್ದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಬೇಡವಾದ ರೀಲ್ಸ್ಗಳನ್ನ ನೋಡಿಕೊಂಡು ಹಾಸಿಗೆಲೆ ಹೊರಳಾಡೋದು. ಇದಕ್ಕಿನ್ನ ಘನಘೋರವಾದ ತಪ್ಪು ಇನ್ನೊಂದಿಲ್ಲ. ಪ್ರಶಾಂತವಾದ ಸುಪ್ತ ಮನಸ್ಸನ್ನು ಹಾಳು ಮಾಡೋದು. ಅದರಿಂದಲೇ ನಮ್ಮ ಅವನತಿ ಪ್ರಾರಂಭವಾಗುತ್ತೆ. ಎದ್ದ ತಕ್ಷಣ ಮೊಬೈಲನ್ನು ಯಾವ ಕಾರಣಕ್ಕೂ ಮುಟ್ಟಬೇಡಿ. ಬೆಳಗ್ಗೆ ಹೊತ್ತು ಎಚ್ಚರವಾದ ತಕ್ಷಣ ಬಲಭಾಗದಿಂದ ಎದ್ದೇಳಿ, ನಿಮ್ಮ ಕೈಗಳನ್ನು ಉಜ್ಜಿ ಈ ಶ್ಲೋಕವನ್ನು ಹೇಳಿ: ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ನೋಡಿ, ನಮ್ಮ ಕೈ ಬೆರಳುಗಳ ತುದಿಯಲ್ಲಿ ಐಶ್ವರ್ಯವನ್ನು ಕರುಣಿಸುವ ಮಹಾಲಕ್ಷ್ಮಿ ಇರ್ತಾಳೆ. ಕೈಯ ಮಧ್ಯಭಾಗದಲ್ಲಿ ಜ್ಞಾನವನ್ನು ಕೊಡುವ ಸರಸ್ವತಿ ಇರ್ತಾಳೆ ಮತ್ತು ಕೈ ಮೂಲ ಭಾಗದಲ್ಲಿ ಶಕ್ತಿ ಮತ್ತು ಮಂಗಳವನ್ನು ಕರುಣಿಸುವ ಗೌರಿ ವಾಸವಾಗಿರ್ತಾಳೆ. ಆದ್ದರಿಂದ ಎದ್ದ ತಕ್ಷಣ ಕೈಗಳನ್ನು ನೋಡಿ ಒಮ್ಮೆ ನಮಸ್ಕರಿಸಿ ಆ ದಿನ ಶುಭಕರವಾಗಿ ಪ್ರಾರಂಭವಾಗುತ್ತೆ. ಸ್ನೇಹಿತರೆ, ಲಕ್ಷ್ಮಿ ಪರಿಶುದ್ಧತೆಯ ಸಂಕೇತ. ಎಲ್ಲಿ ಕ್ಲೀನ್ನೆಸ್ ಇದೆ ಅಲ್ಲಿ ಶ್ರೀ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ. ಶ್ರೀ ಸೂಕ್ತದಲ್ಲಿ ಬರುವ ಈ ಒಂದು ಶ್ಲೋಕವನ್ನು ಕೇಳಿ: ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ. ಓ ಸರ್ವಜ್ಞನಾದ ಪರಿಶುದ್ಧನಾದ ಅಗ್ನಿದೇವನೇ, ಬಂಗಾರದಂತಹ ಕಾಂತಿಯುಳ್ಳ, ಜಿಂಕೆಯಂತೆ ಕೋಮಲ ಹಾಗೂ ಮನೋಹರ ಸ್ವಭಾವವುಳ್ಳ, ಬಂಗಾರ ಬೆಳ್ಳಿಯ ಆಭರಣಗಳಿಂದ ಅಲಂಕರಿಸಲ್ಪಟ್ಟ, ಚಂದ್ರನಂತೆ ಶಾಂತ ಸ್ವರೂಪಿಣಿಯಾದ, ತೇಜೋಮಯಳಾದ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ ಮತ್ತು ನನ್ನನ್ನು ಅನುಗ್ರಹಿಸು. ಪರಿಶುದ್ಧವಾದ ಅಗ್ನಿಯೇ ಶ್ರೀ ಮಹಾಲಕ್ಷ್ಮಿಯ ವಾಹನ. ಅಗ್ನಿಯನ್ನು ಗೌರವಿಸದೆ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ? ಕಾಮನ್ ಮಿಸ್ಟೇಕು. ಅಗ್ನಿ ಮೂಲೆಯಲ್ಲೇ ಅಡಿಗೆ ಮನೆಯನ್ನು ಕಟ್ಟಿಸ್ತೀವಿ. ಅಗ್ನಿ ಹುಟ್ಟುವ ಗ್ಯಾಸ್ ಸ್ಟವ್ ಮೇಲೆ ನೆನ್ನೆ ಮಾಡಿರುವ ಹಳಸಿದ ಹಾಳಾದ ಆಹಾರ ಪದಾರ್ಥಗಳನ್ನು ಇಡ್ತೀವಿ. ಹಾಲು ಕಿಸಿದ್ದು, ಹುಳಿ ಸಾರು ಚೆಲ್ಲಿದ್ದು, ರೊಟ್ಟಿ ಚಪಾತಿ, ಹೀಗೆ ಆಹಾರ ಪದಾರ್ಥಗಳ ಚೆಲ್ಲಿ ಗ್ಯಾಸ್ ಸ್ಟವ್ ಒಂದು ಡಸ್ಟ್ಬಿನ್ ಆಗಿರುತ್ತೆ. ಅಂತಹ ಸ್ಟವ್ ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಮುಖಾನು ತೊಳೆಯದೆ ಯಾರನ್ನೋ ಬೈಕೊಂಡು ಕಾಫಿ ಮಾಡೋಕ್ಕೆ ಹಾಲನ್ನು ಕಾಯಿಸಕ್ಕಿಡ್ತೀವಿ. ಇಷ್ಟೊಂದು ಗಲೀಜಾದ ಮನೆಗಳಿಗೆ ಲಕ್ಷ್ಮಿ ಬರ್ತಾಳ? ಖಂಡಿತ ಬರಲ್ಲ. ಬಂದರೂ ಕೂಡ ಬಹಳ ಹೊತ್ತು ನಿಲ್ಲಲ್ಲ. ಎಲ್ಲಿ ಪರಿಶುದ್ಧತೆ ಇದೆ, ಎಲ್ಲಿ ಕ್ಲೀನ್ನೆಸ್ ಇದೆ,
ಅಲ್ಲಿ ಮಾತ್ರ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ. ಮನೆ ಆದರೂ ಅಷ್ಟೇ, ಮನಸ್ಸಾದರೂ ಅಷ್ಟೇ. ಹಿಂದೆಲ್ಲ ಹಳ್ಳಿಗಳಲ್ಲಿ ಒಲೆ ಹಚ್ಚೋಕೆ ಮುಂಚೆ ಒಲೆಯನ್ನ ಸೆಗಣಿಲಿ ಸಾರಿಸಿ ರಂಗೋಲಿಯನ್ನಿಟ್ಟು ಕೈ ಮುಗಿದು ಅಗ್ನಿಯನ್ನ ಹತ್ತಿಸ್ತಾ ಇದ್ರು. ಇವತ್ತಿಗೂ ಕೆಲವು ಹಳ್ಳಿಗಳಲ್ಲಿ ಈ ಪದ್ಧತಿ ಇದೆ. ಇನ್ನು ಟೌನಲ್ಲಿರುವಂಥವರು ಕಡೆ ಪಕ್ಷ ಅಗ್ನಿ ಹುಟ್ಟುವ ಸ್ಟವ್ ಜಾಗವನ್ನು ಕ್ಲೀನಾಗಿಟ್ಕೊಳ್ಳಿ. ಮುಖ ತೊಳ್ಕೊಂಡು ಬಂದು ಸ್ಟವ್ಗೊಂದು ಕೈ ಮುಗಿದು ಸ್ಟವನ್ನು ಆನ್ ಮಾಡಿ. ನೆನಪಿರಲಿ, ಮಹಾಲಕ್ಷ್ಮಿಯ ವಾಹನವೇ ಅಗ್ನಿ. ಆ ಅಗ್ನಿಗೊಂದು ಗೌರವ ಕೊಡಿ. ಹಳಸಿದ ಪದಾರ್ಥಗಳನ್ನು ಯಾವತ್ತೂ ಸ್ಟವ್ ಮೇಲೆ ಇಡಬೇಡಿ. ಮುಖ ತೊಳೆದೇ ಸ್ಟವ್ ಹಚ್ಚೋದು ದಟ್ಟ ದಾರಿದ್ರ್ಯಕ್ಕೆ ಕಾರಣವಾಗತ್ತೆ. ನೆನಪಿರಲಿ, ಎಲ್ಲಿ ಪರಿಶುದ್ಧತೆ ಇದೆ ಅಲ್ಲಿ ಮಾತ್ರ ಶ್ರೀ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ. ಮನಸ್ಸಾದರೂ ಸರಿ, ಮನೆಯಾದರೂ ಸರಿ. ಸ್ನೇಹಿತರೆ, ಶ್ರೀ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋಕ್ಕೆ ಇನ್ನೊಂದು ಮಹತ್ತರವಾದ ತಂತ್ರ ಅಂದರೆ ಸೆಲ್ಫ್ ರೆಸ್ಪೆಕ್ಟು. ನಿಮ್ಮನ್ನು ನೀವು ಪ್ರೀತಿಸೋಕೆ ಶುರು ಮಾಡಿ. ನಾನೊಬ್ಬ ಪಾಪಿ, ನಾನು ಬಡವ, ನಾನು ಮೂರ್ಖ, ಕೆಲಸಕ್ಕೆ ಬಾರದವನು, ಹೇಡಿ, ನಾಲಾಯಕ್ಕು, ಭೂಮಿಗೆ ಭಾರ, ಇಂಥ ಪದಗಳನ್ನು ನಿಮ್ಮ ಮನಸ್ಸಿನಿಂದ ಈ ತಕ್ಷಣ ಕಿತ್ತು ಹಾಕ್ಬಿಡಿ. ನಿಮಗೆ ನೀವೇ ಬೆಲೆ ಕೊಡಲಿಲ್ಲ ಅಂದರೆ ಬೇರೆಯವರು ಹೇಗೆ ಬೆಲೆ ಕೊಡ್ತಾರೆ? ಉಪನಿಷತ್ತಿನ ಈ ಮಾತನ್ನು ಕೇಳಿ. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ. ಹೇ ವಿಶ್ವವೇ ಕೇಳಿ, ನಾವೆಲ್ಲರೂ ಅಮೃತ ಸ್ವರೂಪರಾದ ಪರಮಾತ್ಮನ ಮಕ್ಕಳಾಗಿದ್ದೇವೆ. ನಾವ್ಯಾರೂ ಪಾಪಿಗಳಲ್ಲ. ನಾವೆಲ್ಲರೂ ಅಮೃತವನ್ನು ಸ್ವೀಕರಿಸಿರುವ ದಿವ್ಯ ಚೇತನ ಶಕ್ತಿಯಾಗಿದ್ದೇವೆ. ಇದು ಉಪನಿಷತ್ತಿನ ಮಾತು. ಈ ಜಗತ್ತಿನಲ್ಲಿ ಯಾರು ಪಾಪಿಯಾಗಿ ಹುಟ್ಟೋದಿಲ್ಲ, ಹೇಡಿಯಾಗಿ ಮೂರ್ಖರಾಗಿ ಹುಟ್ಟೋದಿಲ್ಲ. ನಮ್ಮ ಮನೋಭಾವಗಳಿಂದ ತೆಗೆದುಕೊಳ್ಳುವ ತಪ್ಪು ನಿರ್ಧಾರದಿಂದ ಕೆಲವೊಮ್ಮೆ ಕಷ್ಟಕ್ಕೆ ಸಿಲುಕಿ ಹೇಡಿಯಂತೆ ವರ್ತಿಸ್ತೇವೆ. ಆಂತರಿಕ ಭಯದಿಂದ ತತ್ತರಿಸಿ ಹೋಗ್ತೇವೆ. ಸ್ನೇಹಿತರೆ, ಈ ಕ್ಷಣದಿಂದ ಈ ನಕಾರಾತ್ಮಕ ಚಿಂತನೆಗಳಿಂದ ಹೊರಗೆ ಬನ್ನಿ. ನಿಮ್ಮನ್ನು ನೀವು ಪ್ರೀತಿಸೋಕ್ಕೆ ಶುರು ಮಾಡಿ. ನಿಮಗೋಸ್ಕರ ನೀವು ಬದುಕೋದಕ್ಕೆ ಶುರು ಮಾಡಿ. ನಿಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ಮಾತ್ರ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋಕೆ ಸಾಧ್ಯ. ನಿಮಗೊಂದು ಕುತೂಹಲಕರವಾದ ಸತ್ಯವನ್ನು ಹೇಳ್ತೀನಿ ಕೇಳಿ. ಯಾರಿಗೂ ತಿಳಿಯದ ಸೂಪರ್ AI ಟೆಕ್ನಾಲಜಿ ಇರುವ ಚಿಪ್ಪನ್ನು ಭಗವಂತ ನಮ್ಮ ತಲೆಯಲ್ಲಿಟ್ಟಿದ್ದಾನೆ. ಅದೇ ಸುಪ್ತ ಮನಸ್ಸು ಅಥವಾ ಸಬ್ ಕಾನ್ಷಿಯಸ್ ಮೈಂಡ್. ಅದಕ್ಕೆ ಸರಿ ತಪ್ಪಿನ ಅರಿವು ಇರೋದಿಲ್ಲ. ನೀವು ಅದಕ್ಕೆ ಏನನ್ನು ಫೀಡ್ ಮಾಡ್ತೀರಾ ಅದನ್ನೇ ಪ್ರತಿಫಲವಾಗಿ ಕೊಡುತ್ತೆ. ನೀವು ನಾನೊಬ್ಬ ಬಡವ, ದಡ್ಡ, ಕಚಡ, ಮೂರ್ಖ ಅಂತ ಅನ್ನೋದಕ್ಕೆ ಶುರು ಮಾಡಿದ್ರೆ ಅದು ನಿಮ್ಮನ್ನು ಮೂರ್ಖರನ್ನಾಗಿ, ದಡ್ಡರನ್ನಾಗಿ, ಹೇಡಿಯನ್ನಾಗಿ ಮಾಡುತ್ತೆ. ನಾನು ಯಾವುದಕ್ಕೂ ಹೆದರೋದಿಲ್ಲ, ನಾನೊಬ್ಬ ಶ್ರೇಷ್ಠ ವ್ಯಕ್ತಿ, ನಾನು ಭಾರತದಂಥ ಪುಣ್ಯ ಭೂಮಿಯಲ್ಲಿ ಜನಿಸಿರುವ ಪುಣ್ಯಾತ್ಮ, ನಾನು ಅದೃಷ್ಟವಂತ, ನಾನು ಧೈರ್ಯವಂತ, ನಾನು ಏನನ್ನು ಬೇಕಾದರೂ ಸಾಧಿಸ್ತೀನಿ ಅಂತ ಅನ್ಕೋತಾ ಇರಿ. ಆ ನಿಮ್ಮ ಸುಪ್ತ ಮನಸ್ಸು ಜಾಗೃತವಾಗಿ ನೀವು ಹೇಳಿದ ಮಾತುಗಳನ್ನೇ ನಿಜ ಮಾಡುತ್ತೆ. ಯದ್ಭಾವಂ ತದ್ಭವತಿ ಅನ್ನುವ ಮಾತಿದೆ. ನೀವು ಏನನ್ನ ಭಾವಿಸ್ತೀರೋ ಅದೇ ಆಗ್ತೀರಿ. ಈ ಕ್ಷಣದಿಂದ ನಿಮಗೆ ನೀವೇ ಗೌರವ ಕೊಟ್ಕೊಳ್ಳಿ ಮತ್ತು ಇನ್ನೊಬ್ಬರ ಭಾವನೆಗಳನ್ನು ಗೌರವಿಸಿ. ಎಲ್ಲಿ ಸ್ವಗೌರವ, ಸಕಾರಾತ್ಮಕ ಭಾವ, ಪ್ರೀತಿ ತುಂಬಿರುತ್ತೆ ಅಲ್ಲಿ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ. ಹಾಗಾಗಿ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದಕ್ಕೆ ಮಗುವಿನಂತಹ ಮನಸ್ಸು ಇರಬೇಕು. ಅಂತಹ ಮನಸ್ಸು ಬರೋದಕ್ಕೆ ನಮ್ಮನ್ನು ನಾವು ಬೈಕೊಳ್ಳೋದನ್ನು ನಿಲ್ಲಿಸಿ ಯಾರನ್ನೂ ಬೈಯದೆ ದೇವರು ಕೊಟ್ಟ ಭಾಗ್ಯಗಳನ್ನು ಗೌರವಿಸುವುದಕ್ಕೆ ಶುರು ಮಾಡಬೇಕು. ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ಳುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು. ನೀವೆಷ್ಟು ಪಾಸಿಟಿವ್ ಆಗಿ ಮನೋಭಾವವನ್ನು ಹೊಂದಿರ್ತೀರಿ ಅಷ್ಟು ಮಹಾಲಕ್ಷ್ಮಿಯ ಕಟಾಕ್ಷ ನಿಮ್ಮದಾಗತ್ತೆ. ಉಗುರನ್ನು ಕಟ್ ಮಾಡಿಕೊಂಡು ಅಲ್ಲಲ್ಲೇ ಎಸೆಯೋದು, ತಲೆ ಬಾಚಿಕೊಂಡು ಕೂದಲನ್ನು ಮನೆಯಲ್ಲಿ ಅಲ್ಲಲ್ಲೇ ಹಾಕೋದು, ಹಳೆ ಬಟ್ಟೆಗಳನ್ನು ದಾನ ಮಾಡೋದು, ಹರಿದ ಬಟ್ಟೆಗಳನ್ನು ಹಾಕ್ಕೊಂಡು ಓಡಾಡೋದು, ಮನೆಯಲ್ಲಿ ಆವಾಗವಾಗ ಜಗಳ ಆಡ್ತಾ ಇರೋದು, ಭ್ರೂಣ ಹತ್ಯೆ ಮಾಡೋ ಅಂಥದ್ದು, ವಯಸ್ಸಾದವರಿಗೆ ಗೌರವ ಕೊಡದೇ ಇರುವಂಥದ್ದು, ಹಳಸಿರುವ ಮತ್ತು ಹಾಳಾಗಿರುವ ಆಹಾರವನ್ನು ಪ್ರಾಣಿಗಳಿಗೆ ಹಾಕೋದು,
ಮತ್ತು ಪ್ರಾಣಿಗಳ ಹಿಂಸೆ ಮಾಡುವಂಥದ್ದು, ಆತ್ಮವಿಶ್ವಾಸವನ್ನು ಹಾಳು ಮಾಡಿಕೊಂಡವರು, ಅವರಿವರ ಬಗ್ಗೆ ಗಾಸಿಪ್ಗಳನ್ನು ಮಾತಾಡ್ತಾ ಕಾಲ ಕಳೆಯೋರು, ತನ್ನ ಪಾಲಿಗೆ ಬಂದ ಕರ್ತವ್ಯವನ್ನು ಮಾಡೋದಕ್ಕೆ ಹಿಂಜರಿಯೋರು, ಭಯ ಪಡುವಂಥವ್ರು, ಮನಸ್ಸನ್ನು ಗಲೀಜಾಗಿಟ್ಕೊಳ್ಳುವಂಥವ್ರು, ಇಂತಹ ಮನಸ್ಸುಗಳನ್ನು ಮಹಾಲಕ್ಷ್ಮಿ ಖಂಡಿತ ಪ್ರವೇಶ ಮಾಡೋದಿಲ್ಲ. ದೇವರನ್ನು ಒಲಿಸ್ಕೊಳ್ಳೋಕ್ಕೆ ಮಗುವಿನಂತಹ ಮನಸ್ಸು ಬೇಕು. ಅಂಥ ಮನಸ್ಸನ್ನು ಪಡೆಯೋದಕ್ಕೆ ಪರಿಶುದ್ಧವಾದ ಭಾವ ಬೇಕು. ಪರಿಶುದ್ಧವಾದ ಭಾವವನ್ನು ಪಡೆಯೋದಕ್ಕೆ ನಿಷ್ಕಳಂಕವಾದ ಪ್ರೀತಿ ಬೇಕು. ಹಾಗೆ ನಿಷ್ಕಳಂಕವಾಗಿ ಪ್ರೀತಿಸೋದಕ್ಕೆ ಅಹಂಕಾರ ರಹಿತವಾದ ಮನಸ್ಸು ಬೇಕು. ಇಂತಹ ಪರಿಶುದ್ಧವಾದ ಹಾಲಿನಂತಹ ಮನಸ್ಸಿನಿಂದ ಮಾತ್ರ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಶ್ರೀ ಮಹಾಲಕ್ಷ್ಮಿಯ ಕೃಪೆಗಾಗಿ ಈಗ ಹೇಳಿರೋ ಟಿಪ್ಸ್ಗಳನ್ನು ಫಾಲೋ ಮಾಡಿ. ವೀಕ್ಷಕರ ಹತ್ತಿರ ಏನೂ ಇಲ್ಲ ಅಂತ ಖಂಡಿತ ಹೇಳಬೇಡಿ. ಏನನ್ನಾದರೂ ಕೊಟ್ಟು ಕಳಿಸಿ. ಆದಷ್ಟು ಬಿಳಿ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ಪ್ರಶಾಂತತೆಯಿಂದ ಶ್ರೀ ಮಹಾವಿಷ್ಣು ಸಮೇತ ಶ್ರೀ ಮಹಾಲಕ್ಷ್ಮಿಯನ್ನು ನಿತ್ಯವೂ ನೀಲಿ ಹೂವುಗಳಿಂದ ಪೂಜೆ ಮಾಡಿ. ಪ್ರೀತಿಯಿಂದ, ಪರಿಶುದ್ಧತೆಯಿಂದ, ಅನನ್ಯತೆಯಿಂದ ಶ್ರೀ ಮಹಾಲಕ್ಷ್ಮಿಯನ್ನು ಖಂಡಿತ ಒಲಿಸ್ಕೋಬಹುದು. ಅಂತಹ ಭಾಗ್ಯ ನಿಮ್ಮದಾಗಲಿ ಅಂತ ಶ್ರೀ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.